ಈಗ ಪಕ್ಷ ನೆಲೆ ಕಚ್ಚಿದೆ ಇನ್ನೊಂದು ಅನ್ನೋಂಥದ್ದು ಬೇರೆ ವಿಚಾರ. ಮೊದಲು ಅವ್ರ ಮನೆ ಅವ್ರು ಸರಿ ಮಾಡ್ಕೊಳ್ಳಿ. ಈಗ ಅವರು ಮೊನ್ನೆ ಚುನಾವಣೆಗಳಾಯ್ತಲ್ಲ, ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಲ್ಲಿ ಏನೇನಾಗಿದೆ, ಅವ್ರ ಮನೆಯಲ್ಲಿ ಎಲ್ಲಿ ಬೆಂಕಿ ಬಿದ್ದಿದೆ, ಎಲ್ಲಿ ಬೆಂಕಿ ಹೊತ್ತು ಉರಿತಾ ಇದೆ ಅನ್ನೋದನ್ನು ಅವ್ರು ನೋಡ್ಕೊಳ್ಳಿ. ನಮ್ಮ ಪಕ್ಷದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೆ, ನಮ್ಮ ಗಮನದಲ್ಲೂ ಇದೆ, ನಾವು ಮಾತಾಡ್ತಾ ಇದ್ದೀವಿ. ವರಿಷ್ಠರ ಗಮನಕ್ಕೆ ತರುವಂಥದ್ದು ತಪ್ಪೇನಿಲ್ಲ. ಯಾಕಂದರೆ ಕರೆಸಿ ಎಲ್ಲರನ್ನೂ ಒಟ್ಟಿಗೆ ಪಕ್ಷ ಬಲಪಡಿಸುವಂಥ ನಿಟ್ಟಿನಲ್ಲಿ ಅವರು ಅಕಸ್ಮಾತ್ ಯಾರಾದರೂ ಹೋಗಿ ಅಲ್ಲಿ ಗಮನಕ್ಕೆ ತರುವಂಥದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾನು ಪ್ರದೀಪ್ ಅವ್ರ ಹತ್ರನೂ ಮಾತಾಡಿದ್ದೀನಿ, ನಾವೆಲ್ಲ ಮಾತಾಡ್ತಾ ಇದ್ವಿ. ನಾವು ಆದಷ್ಟು ಬೇಗ ಎಲ್ಲರನ್ನ ಕರೆಸಿ ಕೂತಿ ಮಾತಾಡಿ, ನಮ್ಮಲ್ಲಿರ್ತಕ್ಕಂಥ ನೋಡಿ ಅದೇ ಇರೋದು ಭಾಳ ಮುಖ್ಯ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು, ಅಭಿಪ್ರಾಯ ಭೇದಗಳು ಬಂದೇ ಬರ್ತದೆ. ಅದನ್ನು ನಾವು ಕೂತು ಮಾತಾಡಿ ಸರಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಎಲ್ಲರ ಅದು ಜವಾಬ್ದಾರಿ. ಅದರಿಂದ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಕೂತು ನಾವೆಲ್ಲರೂ ಸರಿ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀವಿ. ಮಾನ್ಯ ಲೋಕಸಭಾ ಸದಸ್ಯರು ಹೇಳ್ತಾರಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದ ದಾಖಲೆಗಳು ಯಾರ ಹೆಸರಲ್ಲಿ ಇತ್ತು ಅಂತ ದಯವಿಟ್ಟು ತಾವು, ನಾನು ಮೊನ್ನೆನೂ ಕೆಲವ್ರಿಗೆ ಯಾರಿಗೂ ಅನೌಪಚಾರಿಕವಾಗಿ ಹೇಳಿದೆ. ಇಷ್ಟೆಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದು ಪ್ರಭಾವಿಗಳಾಗಿದ್ದು ಕ್ರೀಡಾಂಗಣದ ಅಭಿವೃದ್ಧಿಗೆ ₹1 ಕೊಡ್ಲಿಲ್ಲ ಅವರ ಅವಧಿಯಲ್ಲಿ. ಅವರು 10 ವರ್ಷ ಶಾಸಕರಾಗಿದ್ದಂಥ ಅವಧಿಯಲ್ಲಿ ಇರ್ಬೋದು, ಅಥವಾ 3.25 ವರ್ಷ ಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಕೊಡ್ಲಿಲ್ಲ. ಕನಿಷ್ಠ ಅದರ ದಾಖಲೆಗಳು, ನಾನು ಇದನ್ನ ವಿಸ್ತೃತವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದಾಗ ಖೇಲೋ ಇಂಡಿಯಾ ಅಲ್ಲಿ ಪ್ರಯತ್ನ ಮಾಡೋಣ ಅಂತಕ್ಕಂಥ ಒಂದು ಆಲೋಚನೆ ಬಂತು. ಆಗ ಲ್ಯಾಂಡ್ ಡಾಕ್ಯುಮೆಂಟ್ಸು ಎಲ್ಲ ಬೇಕಾಗುತ್ತೆ ಅಂತ ಕೇಳಿದ್ರು. ನಾನು ಇವ್ರಿಗೆ ಕೇಳಿದಾಗ, ಸರ್ ನಮ್ಮ ಹೆಸರಲ್ಲೇ ಇಲ್ಲ ಅಂತ, ಎಲ್ಲ ಶಾಲೆ ಮತ್ತೊಂದು ಹೆಸರಲ್ಲಿತ್ತು. ಈಗ ಅವನ್ನೆಲ್ಲ ನಾವು ಸರಿಪಡಿಸಿ ಸುಮಾರು 14 ಎಕರೆ ಜಾಗ ಇವತ್ತು ಯೂತ್ ಸರ್ವಿಸಸ್ ಹೆಸರಿಗೆ ನಾವು ಅದನ್ನು ದಾಖಲೆಗಳನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ವಿ. ಎಲ್ಲಿ ಆಡಳಿತ ಇವತ್ತು ವ್ಯವಸ್ಥೆ, ಯಾರು ಆಡಳಿತ ಯಾವ ರೀತಿ ಇದೆ, ಅದರಿಂದ ಇವೆಲ್ಲ ನಾನು ಉದಾಹರಣೆಗಳು ಭಾಳಷ್ಟು ಹೇಳ್ಕೊಂಡು ಹೋಗ್ಬಂದು ಸ್ವಲ್ಪ. ಯಾಕಂದರೆ ಅವರಿಗೆ ಮೊನ್ನೆ ದಿಶಾ ಮೀಟಿಂಗು ಕೇಂದ್ರ ಪುರಸ್ಕೃತ ಯೋಜನೆಗಳ ಪರಿಶೀಲನೆಗೆ ಮಾತ್ರ ದಿಶಾ ಮೀಟಿಂಗಲ್ಲಿ ಅವಕಾಶ ಇದೆ. KIDBಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನ ಕರೆಸಿ ಅಲ್ಲಿ ಮಾತಾಡುವಂಥದ್ದು ಆ ದಿಶಾ ಮೀಟಿಂಗ್ನ ವ್ಯಾಪ್ತಿ ಒಳಗೆ ಬರೋದಿಲ್ಲ. ನೀವು ಸಂಸದರಾಗಿ ನೀವು ಜನತಾ ದರ್ಶನ ಮಾಡುವಂಥದ್ದು, ಮತ್ತೊಂದು ಮಾಡುವಂಥ ಸಂದರ್ಭದಲ್ಲಿ, ಅಥವಾ ಅಧಿಕಾರಿಗಳ ಹತ್ರ ಮಾಹಿತಿ ಪಡ್ಕೊಳ್ಳುವಂಥದ್ದು ಮತ್ತೊಂದು ರೀತಿ, ಅದಕ್ಕೆ ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ, ಸ್ವಾತಂತ್ರ್ಯ ಇದೆ. ಆದರೆ ದಿಶಾ ಮೀಟಿಂಗಲ್ಲಿ ಕರೆದು ನಿಮ್ಮ ತೆವಲುಗಳನ್ನು ಅಲ್ಲಿ ತೀರಿಸ್ಕೊಳ್ಳೋಂಥ ಪ್ರಯತ್ನ, ನಿಮ್ಮ ವೈಫಲ್ಯಗಳನ್ನು ನೀವೇ ಎತ್ತಾಕೊಂಡ್ರೆ ನಾವೇನು ಮಾಡೋಕ್ಕಾಗುತ್ತೆ? ನಾನೇ ನಿಮ್ಗೆ ಹೇಳಿದ್ದೀನಿ, ನಮ್ಮ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲೇ ಹೇಳಿದೆ, ಓಪನ್ ಆಗಿ ಹೇಳಿದೆ, 2000 ಎಕರೆ ಅದೆಲ್ಲ ಇಟ್ಟಿದ್ದೀರಪ್ಪ, ಅದೆಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿದೆಯಾ, ಏನಾಗಿದೆ, ದಯವಿಟ್ಟು ಅದು ನನಗೆ ಅದನ್ನು ದಾಖಲೆ ಕೊಡಿ, ಅಲ್ಲಿ ಕೂಡ ಕೈಗಾರಿಕೆ ಮಾಡೋಣ ಅಂತ ಹೇಳಿದ್ದೆ. ಹೇಳಿ ನಾನು ಸುಮಾರು 1 ವರ್ಷದ ಮೇಲಾಯಿತು. ಪಾಪ ಅದನ್ನು ಮತ್ತೆ ನೀವು ಅದೇನೋ ಮೈಯೆಲ್ಲ ಪರ್ಚ್ಕೊಳ್ಳೋ ರೀತಿಯಲ್ಲಿ ನೀವು ಹೇಳಿದ್ರೆ ನಾನು ಏನಂತ ಹೇಳಬೇಕು? ಪಾಪ ನನಗೇನೋ ಬೇರೆ ಹೆಸರಲ್ಲಿ ಕರೀತಾರೆ, ಸಂತೋಷ. ನಾನು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನನಗೆ ಏನೇನೋ ಬಿರುದುಗಳು ಕೊಡ್ತಾರೆ, ಸಂತೋಷವಾಗಿ ಸ್ವೀಕಾರ ಮಾಡ್ತೀನಿ. ನಾನು ಕೆಲಸ ಮಾಡೋದಕ್ಕೆ ತಯಾರಿರೋನು. ಅದರಿಂದ ನಾನು ಅವತ್ತು ಬೆಳಗ್ಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿವಸ ಬೆಳಗ್ಗೆ ಹೇಳಿದೆ, ಅದಕ್ಕೆ ಯಾವುದಕ್ಕೂ ಅವ್ರು ಪಾಪ ಉತ್ತರ ಕೊಡೋಕ್ಕಾಗಲಿಲ್ಲ. ಅವ್ರ ಕೈಲಿ ಉತ್ತರ ಕೊಟ್ಟು ನೀವು ಹೇಳಿ, ಕೇವಲ ಒಂದೇ ಮಾತಲ್ಲಿ ಅದೇನೋ ಹೇಳ್ಬಿಟ್ರು ನನಗೆ ಮೆಂಟಲ್ಲು ಅಂತ. ಭಾಳ ಸಂತೋಷ, ಭಾಳ ಖುಷಿಯಿಂದ ನಾನು ಅವರು ನನಗೆ ಕೊಟ್ಟಿರ್ತಕ್ಕಂಥ ಬಿರುದನ್ನು ನಾನು ಸ್ವೀಕಾರ ಮಾಡ್ತೇನೆ. ಚಿಕ್ಕಬಳ್ಳಾಪುರ ಜನತೆ ಯಾರು ಜಿಲ್ಲಾ ಮಂತ್ರಿಯಾಗಿ ಯಾರು ಇದಕ್ಕೆ ಜಿಲ್ಲೆಗೆ ಅಥವಾ ಚಿಕ್ಕಬಳ್ಳಾಪುರಕ್ಕೆ ಏನೇನು ಯೋಜನೆಗಳು ತಂದಿದ್ದಾರೆ, ಏನೇನು ಮಾಡ್ತಾ ಇದ್ದಾರೆ, ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದು ಜನ ತೀರ್ಮಾನ ಮಾಡ್ತಾರೆ. ನನ್ನ ಪ್ರತಿಬಿಂಬ ಇರ್ತದೆ. ಅವ್ರು ಹೆಂಗೆ ಕಾಣ್ಲಿಕ್ಕೆ ಸಾಧ್ಯ ಇದೆ? ಅವ್ರು ಎಲ್ಲ ಕಡೆ ಅವರೇ ಅನ್ಕೊಂಡ್ಬಿಟ್ಟಿದ್ದಾರೆ, ಸರ್ವಾಂತರ್ಯಾಮಿ ನಾನೇ ಅಂತ ಭಾವನೆಯಲ್ಲಿದ್ದಾರೆ. ಅದು ಖಂಡಿತ ಆ ರೀತಿ ವ್ಯವಸ್ಥೆ ಇಲ್ಲ ಇಲ್ಲಿ. ಅದಕ್ಕೆ ಪಿತಾಮಹ ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ನಾನು ಹಿಂದೇನೂ ಹೇಳಿದ್ದೆ. ಒಂದು ವಿಶ್ವವಿದ್ಯಾಲಯದ ಅವರೇನು ಕುಲಾಧಿಪತಿಗಳು ಅಂದರೆ ಗೊತ್ತಲ್ಲ, ಅವರು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳವರು. ಅದರಿಂದ ಅವರಿಗೆ ಎಲ್ಲ ರೀತಿ ಮಾಹಿತಿ ಇರ್ತದೆ ಅಂತ ಕಾಣ್ತದೆ ನನಗೆ. ನಿಮಗೆ ಗೊತ್ತಿದೆ, ಮಾಧ್ಯಮದವ್ರಿಗೆ ಏನು ವ್ಯವಸ್ಥೆ ಇತ್ತು. ಪ್ರತಿ ವರ್ಷ ಟ್ರಾನ್ಸ್ಫರ್ ಬಂದಂಥ ಸಂದರ್ಭದಲ್ಲಿ, ವರ್ಗಾವಣೆ ಸಂದರ್ಭದಲ್ಲಿ ಯಾವ ರೀತಿ ವರ್ಗಾವಣೆಗಳು ಆಗ್ತಾ ಇತ್ತು, ಏನು ನಡೆಸ್ತಾ ಇದ್ರು, ಏನೇನು ಆಗ್ತಿತ್ತು ಅನ್ನೋದು ನನಗಿಂತ ಹೆಚ್ಚಾಗಿ ಸ್ಥಳೀಯವಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥವ್ರು ನಿಮಗೆ ಗೊತ್ತಿದೆ. ಅದರಿಂದ ಪಾಪ ಅವ್ರಿಗೆ ನೋವಾಗ್ತಿದೆ, ಏನು ಆದಾಯ ಕಮ್ಮಿ ಆಗೋಯ್ತಲ್ಲ, ಯಾಕೆ ಆದಾಯ ಕಳ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಿಗೆ ಪಾಪ ಎಲ್ಲರೂ ಅವರಂಗೆ ಅನ್ಕೊಂಡ್ಬಿಟ್ಟು ಹೇಳ್ತಾ ಇದ್ದಾರೆ. ಭಾಳಷ್ಟಿದ್ದಾವೆ. ಈಗ ನಿರೀಕ್ಷೆಗಳು ಭಾಳಷ್ಟು ಇರೋಂಥ ಸಂದರ್ಭದಲ್ಲಿ ಏನು ಇವತ್ತು ಬಜೆಟಲ್ಲಿ ಏನು ಪ್ರಾವಿಷನ್ಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು, 4 ಕೋಟಿ
4,09,000 ಕೋಟಿ 4,09,000 ಕೋಟಿ ಬಜೆಟ್ ಏನು ಗಾತ್ರ ಇದೆ. ಈಗ ಅದಕ್ಕೆ ಸೀಮಿತವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಈಗ ನನ್ನ ಇಲಾಖೆಗೆ ಈಗ ನಾನು ಹೆಚ್ಚುವರಿ ಅನುದಾನ ಕೇಳುವಂಥ ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಯಾಕಂದರೆ ಸಂಪನ್ಮೂಲ ಕ್ರೋಢೀಕರಣ ಯಾವ ರೀತಿ ಆಗುತ್ತೆ, ಯಾವ ರೀತಿ ಅಂದಾಜು ಮಾಡಿರ್ತಾರೆ, ಯಾವ ರೀತಿ ಏನು ಅರೈವಲ್ಸ್ ಏನೋ ಇದು ಮಾಡೋಂಥದಕ್ಕೆ ಏನು ಅರೈವಲ್ಸ್ ಅನ್ನೋದಕ್ಕಿಂತ ಯಾವ ರೀತಿ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗುತ್ತೆ, ನಾವು ಯಾವ ರೀತಿ ಏನೇನು ಯಾವ್ಯಾವ ಟ್ಯಾಕ್ಸ್ ರೂಪದಲ್ಲಿ ಎಷ್ಟೆಷ್ಟು ನಮಗೆ ಆದಾಯ ಬರ್ತದೆ ಸರ್ಕಾರಕ್ಕೆ, ಏನೇನು ಮೂಲಗಳು, ಆಮೇಲೆ ಸಾಲ ಕೊಡುವಂಥದ್ದು ಇರ್ತದೆ, ಇವೆಲ್ಲ ಕೂಡಿ ಕಳೆದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಎಷ್ಟು ಬೇಕು. ಸುಮಾರು ಈಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕೆಪೆಕ್ಸ್ ಅಂತ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ದುಡ್ಡೇ 40-50 ಸಾವಿರ ಕೋಟಿಯಿಂದ ಈಗ 72-80 ಸಾವಿರ ಕೋಟಿವರೆಗೆ ಹೆಚ್ಚಿದ್ದಾರೆ ಮುಖ್ಯಮಂತ್ರಿಗಳು. ಏನು ನಮ್ಮ ಗ್ಯಾರಂಟಿಗಳು ಒಂದು ಕಡೆ ನೋಡಿಕೊಂಡು ಕೂಡ ಜೊತೆಗೆ ಮಾಡಿದ್ದಾರೆ. ಅದರಿಂದ ನಿರೀಕ್ಷೆಗಳು ಭಾಳಷ್ಟಿದ್ದಾವೆ. ಈಗ ನನ್ನ ಕ್ಷೇತ್ರದಲ್ಲೂ ನನ್ನ ನಿರೀಕ್ಷೆ ಭಾಳಷ್ಟಿದ್ದಾವೆ. ಎಲ್ಲ ನಿರೀಕ್ಷೆಗಳು ನಾವು ಎಲ್ಲ ಮಾಡಲಿಕ್ಕೂ ಹೋದಾಗ ಭಾಳ ದೊಡ್ಡ ಮಟ್ಟದಲ್ಲಿ ಅನುದಾನ ಅವಶ್ಯಕತೆ ಇದೆ. ಆಮೇಲೆ ಹೊರೆ, ಹಿಂದಿನ ಸರ್ಕಾರದ ದೊಡ್ಡ ಹೊರೆ ನಮ್ಮ ಮೇಲೆ ಬಿದ್ದಿದೆ. ಅವರು ಅನ್ಸೈಂಟಿಫಿಕ್ ಆಗಿ ಅಂದರೆ ಯಾವುದೇ ಬಜೆಟ್ನಲ್ಲಿ ಅದಕ್ಕೆ ಪ್ರಾವಿಷನ್ಸ್ ಮಾಡ್ದಿರ ಕಾರ್ಯಕ್ರಮಗಳಿಗೆ ಚುನಾವಣೆ ಹತ್ರ ಬಂತು ಅಂತೇಳಿ ಸುಮಾರು ಇಲಾಖೆಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅನುಮೋದನೆಯನ್ನು ಕೊಟ್ಬಿಟ್ಟು ಕಾಮಗಾರಿಗಳನ್ನು ಜಾರಿ ಮಾಡುವಂಥ ಕೆಲಸ ಮಾಡಿದ್ವಿ. ಆ ಕಾಮಗಾರಿಗಳಿಗೆ ಹಣ ಒದಗಿಸ್ತಕ್ಕಂಥ ಜವಾಬ್ದಾರಿ ಕೂಡ ನಮ್ಮ ಸರ್ಕಾರದ ಮೇಲೆ ಬಂದಿದೆ. ಈಗ ಒಂದು ಕಡೆ ನೋಡ್ತಾ ಇದ್ದಾರೆ ಗುತ್ತಿಗೆದಾರರು ನಮ್ಗೆ ಆ ಪೇಮೆಂಟ್ ಆಗ್ತಿಲ್ಲ, ಈ ಪೇಮೆಂಟ್ ಆಗ್ತಿಲ್ಲ, ಇವೆಲ್ಲ ನೋಡಿ ಡಬಲ್ ಎಕ್ಸ್ಪೆಂಡಿಚರ್ ಬರ್ತಾ ಇದೆ. ಇದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದರಿಂದ ನಿರೀಕ್ಷೆಗಳು ಜಾಸ್ತಿ ಇರೋದ್ರಿಂದ ಈಗ ಕ್ಷೇತ್ರದಲ್ಲೂ ಜನರ ಬೇಡಿಕೆ ಇರ್ತದೆ. ಇವತ್ತು ಒಂದು ರೋಡ್ ಮಾಡಿದ್ದೀವಿ ಅಂದರೆ ನಾಳೆ ಇನ್ನೊಂದು ರೋಡ್ ಕೇಳ್ತಾರೆ. ಎಲ್ಲ ಒಮ್ಮೆಲೇನೂ ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಥರ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಅನ್ಕೊಂಡ ರೀತಿಯಲ್ಲಿ ಕೆಲವು ಕಾರ್ಯಕ್ರಮಗಳು ಮಾಡುವಂಥದ್ದಕ್ಕೆ ಸ್ವಲ್ಪ B.R. ಪಾಟೀಲ್ ಅವರು ಹೇಳಿರುವಂಥದ್ದು ಅಥವಾ ಗೋಪಾಲಕೃಷ್ಣ ಅವರು ಹೇಳಿರುವಂಥದ್ದು, ಇನ್ನು ಕಾಗೆ ಅವರು ಹೇಳಿರುವಂಥದ್ದು, ಈಗಾಗಲೇ ಅದಕ್ಕೆ ನಮ್ಮ ಮುಖಂಡರು ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲ ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಕರೆಸಿ ಅದನ್ನು ಏನು ಸಮಸ್ಯೆ ಅಂತೇಳಿ, ಆಮೇಲೆ ಇವತ್ತು ಜಮೀರ್ ಅಹಮದ್ ಅವರು ಭಾಳ ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಆ ಮಟ್ಟಕ್ಕೆ ನಾನು ಕೀಳು ಮಟ್ಟದ ವ್ಯವಸ್ಥೆ ವ್ಯವಹಾರ ನಾನು ಮಾಡೋದಿಲ್ಲ ಅಂತ ಹೇಳಿರ್ತಕ್ಕಂಥ ಮಾತು ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಇದು ಮಧ್ಯೆ ಯಾರಾದರೂ ಇದರಲ್ಲಿ ಪಾತ್ರಧಾರಿ ಇದ್ದಾರೋ ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಅದು ಇಲಾಖೆಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಆ ರೀತಿ ಯಾರಾದರೂ ಇದ್ದರೆ ಖಂಡಿತ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತಕ್ಕಂಥದ್ದು. ವಿರೋಧ ಪಕ್ಷಗಳು ಊಹೆ ಮಾಡಿದ ರೀತಿಯಲ್ಲಿ ಯಾವುದೇ ರೀತಿ ಆಗಿಲ್ಲ. ಚುನಾವಣೆಯನ್ನು ಆದಷ್ಟು ಬೇಗ ಮಾಡಬೇಕು ಅಂತಿದ್ದೀವಿ. ಈಗ ಅದ್ರ ಬಗ್ಗೆ ಈಗಾಗಲೇ ಚರ್ಚೆಗಳು ಮಾಡಿದ್ದೀವಿ. ಈಗ ಆದಷ್ಟು ಬೇಗ ಕ್ಷೇತ್ರ ವಿಂಗಡಣೆ ಕಾರ್ಯ ಪೂರ್ಣ ಮಾಡಿ ನಾವು, ಯಾಕಂದರೆ ಕೆಲವು ಸಮಸ್ಯೆ ಇತ್ತು. ಈಗ ಕೋಮಲ್ನಲ್ಲಿ ಕ್ಷೇತ್ರ ವಿಂಗಡಣೆ ಮತ್ತೊಂದು ಇವೆಲ್ಲ ಗೊಂದಲಗಳಿತ್ತು. ಅದಕ್ಕೆ ಇದು ಹೊಸದಾಗಿ ಆಗೋದ್ರಿಂದ ಅದು ಏನೇನು ಸಮಸ್ಯೆಗಳು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಚ್ಚರಿಕೆ ಕ್ರಮಗಳನ್ನು ತಗೊಂಡು ನಾವು ಈಗ ಆದಷ್ಟು ಬೇಗ ನಾವು ಮುಂದಿನ ತಿಂಗಳಲ್ಲಿ ಪ್ರೋಸೆಸ್ ಮಾಡ್ತೀವಿ. ಅದಕ್ಕೆ ಈಗ ಕಡೆ ಹಂತದವರೆಗೂ ನಾವು ಈಗ ಎಕ್ಸ್ಟೆಂಡೆಡ್ ರೌಂಡು ನಾವು ಈಗ ಕೌನ್ಸಿಲಿಂಗ್ ಮಾಡಬೇಕು ಅಂತ ಮಾಡಿದ್ದೀವಿ. ಆಮೇಲೆ ನಾವು ಈಗ ಕಾಮೆಡ್ಗೆ ಅವರು ನಮ್ಮ KA ಇಂದ ಕೌನ್ಸಿಲಿಂಗ್ ಪ್ರಾರಂಭ ಆದಮೇಲೆ ಅವ್ರನ್ನ ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಈಗ ಯಾರ್ಯಾರು ಈಗ ನೋಡಿ, ಈಗ ಬಾಗಲೇ ನಾವು ಕೇಸ್ ಹಾಕಿದ ಮೇಲೆ ಭಾಳಷ್ಟು ಭಯ ಬಂದಿದೆ ಈಗ ಕಾಲೇಜುಗಳವರು. ಯಾಕೆಂದರೆ ಕೆಲವು ಕಾಲೇಜುಗಳವರು ಹೆಸರುಗಳು ಒಳಗೆ ಬಂದಿತ್ತು, ಆದರೆ ಅವರು ನಿಖರವಾಗಿ ಅವ್ರ ಮೇಲೆ ಆರೋಪ ಮತ್ತೊಂದು ಪೊಲೀಸ್ ಇಲಾಖೆಯವರು ಅದನ್ನು ಮಾಡಿಲ್ಲ. ಅದರಿಂದ ಅದನ್ನು ನಾವು ಯಾವ ರೀತಿ ಆಗುತ್ತೆ ಅನ್ನೋದನ್ನು, ಯಾವ ರೀತಿ ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ ಅಂತದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಭಾಳ ವಿವರವಾಗಿ ಭಾಳಷ್ಟು ಹೆಚ್ಚಿನ ಪುಟಗಳು ಕೊಟ್ಟಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ನಾವು ಅದ್ರ ಮೇಲೆ ಏನು ಕ್ರಮ ತಗೋಬೇಕು ಅಂತ ಮಾಡ್ತೀವಿ. ಒಟ್ಟಾರೆಯಾಗಿ ಸೀಟ್ ಬ್ಲಾಕಿಂಗ್ ಆಗುವಂಥದ್ದಕ್ಕೆ ನಾವೆಲ್ಲ ಕ್ರಮಗಳು ತಗೊಳ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋಲ್ಲ. ಆ ಥರ ಏನಾದರೂ ಕಣ್ ತಪ್ಪಿಸಿ ಮತ್ತೆ ಮಾಡುವಂಥ ತಂತ್ರಜ್ಞಾನ ಇವತ್ತು ಹೆಂಗೆ ಬೇಕಾದ್ರೆ ದುರ್ಬಳಕೆ ಮಾಡ್ಕೊಳ್ತಾರೆ. ನಾವು ಇದು ಸುಧಾರಣೆ ಮಾಡಿದ್ದೀವಿ ಏನಂದರೆ, ಹಿಂದೆ ಭಾಳಷ್ಟು ಜನ ಮಕ್ಕಳು ನೇರವಾಗಿ ಸೈಬರ್ ಕೆಫೆ ಮೇಲೆ ಅವಲಂಬಿತವಾಗ್ತಾಯಿದ್ರು. ಅವರ ಅಪ್ಲಿಕೇಶನ್ ಫಿಲ್ ಮಾಡುವಂಥದ್ದು, ಆಪ್ಷನ್ ಎಂಟ್ರಿ ಮಾಡುವಂಥದ್ದು, ಅಲ್ಲಿ ಐ ಪಿ ನಂಬರ್ ಒಂದೊಂದೇ ಬರ್ತಾ ಇತ್ತು. ಈಗ ಒಂದೇ IP-ಯಲ್ಲಿ ಎಂಟ್ರಿ ಮಾಡುವಂಥದ್ದು, ಇಲ್ಲ ಒಂದೇ ಸೈಬರ್ ಕೆಫೆಗೆ ಹೋಗಿ ಮಾಡುವಂಥದ್ದು. ಈಗ ಅದಕ್ಕೆ ನಾವು ನಮ್ಮ ಆಪ್ಷನ್ ಎಂಟ್ರಿ ಮಾಡುವಂಥದ್ದು ಇವೆಲ್ಲ ಸರಳೀಕರಣ ಮಾಡುವಂಥದ್ದು ಮಾಡಿದ್ದೀವಿ. ನಮ್ಮ KA ಬಾಟ್ ಅಂತ ಮಾಡಿದ್ದೀವಿ, ಚಾಟ್ ಬಾಟ್ ಏನಿದೆ. ಈಗ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಜನ ಪ್ರಶ್ನೆಗಳನ್ನು ಕೇಳಿ ಅವರ ಸಂಶಯಗಳನ್ನು ನಿವಾರಣೆ ಮಾಡ್ಕೊಳ್ಳೋಂಥ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ನಾವು KA ಆ್ಯಪ್ ಅಂತ ಮಾಡಿದ್ದೀವಿ, ಮೊಬೈಲ್ ಆ್ಯಪ್ ಮಾಡಿದ್ದೀವಿ. ಈಗ ಅದರಲ್ಲೂ ಸರಳೀಕರಣ ಮಾಡುವಂಥ ಕೆಲಸ ಮಾಡಿದ್ದೀವಿ. ಈಗ ಮಕ್ಕಳು ಇವತ್ತು ಸ್ಮಾರ್ಟ್ ಫೋನ್ ಇರುವಂಥವರು ಸುಲಭವಾಗಿ ಅವರೇ ಇದನ್ನು ಆಕ್ಸೆಸ್ ಮಾಡಿ ಅವರೇ ಅದನ್ನು ಆಪ್ಷನ್ ಎಂಟ್ರಿ ಕೊಡುವಂಥದ್ದು ಮತ್ತೊಂದು. ಆಮೇಲೆ ಇದಕ್ಕೆ ಎಡಿಟ್ ಮಾಡುವಂಥ ಆಪ್ಷನ್ನು ಮುಂಚೆ ಕಮ್ಮಿ ಸಮಯ ಕೊಡ್ತಾ ಇದ್ವಿ, ಈಗ ಭಾಳಷ್ಟು ಎಕ್ಸ್ಟೆಂಡೆಡ್ ಟೈಮ್ ಕೊಟ್ಟಿದ್ದೀವಿ. ನಾವು ಕಟ್ ಆಫ್ ನಮ್ಮ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅಂತ ಮಾಡ್ತೀವಿ ನಾವು ಟ್ರಯಲ್ಲು, ಅದಕ್ಕೆ ಮುಂಚೆವರೆಗೂ ಆಪ್ಷನ್ ನಾವು ಅದಕ್ಕೆ ಎಡಿಟ್ ಮಾಡುವಂಥ ಆಪ್ಷನ್ಸ್. ಈ ಥರ
ಎಲ್ಲೆಲ್ಲಿ ನಮಗೆ ಕೆಲವು ಸಮಸ್ಯೆಗಳು ಗೊಂದಲಗಳು ಕೆಲವು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅವನ್ನೆಲ್ಲ ಸರಳೀಕರಣ ಮಾಡುವಂಥ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಅದರಿಂದ ಇವೆಲ್ಲ ನಾವು ಹೋದ ವರ್ಷ ತೆಗೆದುಕೊಂಡಂಥ ಕ್ರಮ ದಿಟ್ಟವಾದಂಥ ಕ್ರಮ ಏನು ತಗೊಂಡ್ವಿ, ತಕ್ಷಣ ಕೇಸ್ ಹಾಕುವಂಥದ್ದು ಮಾಡುವಂಥದ್ದು. ಕೆಲವು ಕಾಲೇಜುಗಳು ಅಡ್ಮಿಷನ್ನೇ ಮಾಡಲಿಲ್ಲ. ಯಾರು ಇವತ್ತು ಸೀಟ್ ಬ್ಲಾಕಿಂಗು ಕೆಲವು ಹೆಚ್ಚಿನ ಸಂಖ್ಯೆ ಇತ್ತು ಕಾಲೇಜುಗಳು, ಅವರು ನಮಗೆ ಪತ್ರ ಬರೆದ್ಬಿಟ್ರು ತಕ್ಷಣ, ನಾವು ಯಾವುದು ಸೀಟ್ ಫಿಲಪ್ ಮಾಡಿಲ್ಲ, ನಮ್ದೇನು ಪಾತ್ರ ಇಲ್ಲ ಅಂತ ಅವರೇ ಪತ್ರ ಬರೆದ್ಬಿಟ್ರು. ಆ ಮಟ್ಟಕ್ಕೆ ನಾವು ಈಗ ಕಾಲೇಜುಗಳು ಪಾತ್ರ ಎಷ್ಟಿದೆ ಇಲ್ಲ ಅಂತಕ್ಕಂಥದ್ದು ಬೇರೆ ವಿಚಾರ. ಆದರೆ ಯಾರು ಇವತ್ತು ಬೇರೆ ಮಧ್ಯವರ್ತಿಗಳಿದ್ದಾರೆ ಅವರು ನಾಳೆ ಭಯ ಪಡುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಈ ವರ್ಷ ಕೂಡ ಯಾವುದೇ ರೀತಿ ಆಗುವಂಥದ್ದಕ್ಕೆ ಅವಕಾಶ ಕೊಡ. ಮೊದಲು BJP ಅವರ ಸಮಸ್ಯೆಗಳನ್ನು ಅವ್ರು ಅರ್ಥ ಮಾಡ್ಕೊಂಡು ರಾಜಕೀಯ ಕಾರಣಗಳಿಗೆ ಹೇಳಿಕೆ ಕೊಡಬೇಕು ಅಂತ ಹೇಳ್ಕೊಂಡು ಓಡಾಡಿದ್ರೆ ಅದಕ್ಕೆ ನಾವ್ಯಾರು ಉತ್ತರ ಕೊಡ್ಲಿಕ್ಕಾಗಲ್ಲ. ನಿರ್ದಿಷ್ಟವಾಗಿ ಏನಾದರೂ ಇದ್ದರೆ ಈಗ ಮಾಡಲಿ, ತನಿಖೆ ಮಾಡಲಿ. ಎಲ್ಲದಕ್ಕೂ ಈಗ ಅವರು ತನಿಖೆ ಮಾಡುವಂಥದ್ದು, ಜಾರಿ ನಿರ್ದೇಶನಾಲಯ ಉಪಯೋಗಿಸುವಂಥದ್ದು, ಆಮೇಲೆ ಆದಾಯ ತೆರಿಗೆ ಅಧಿಕಾರಿಗಳನ್ನು ಬಳಸ್ಕೊಡೋವಂಥದ್ದು, ಇವೆಲ್ಲ CBIನ ಬಳಸ್ಕೊಡೋವಂಥದ್ದು, ಇವೆಲ್ಲ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಆ ರೀತಿಯಾದಂಥ ಮನಸ್ಥಿತಿ ಇಲ್ಲ, ಪ್ರವೃತ್ತಿ ಇಲ್ಲ. ಮಾನ್ಯ DK ಶಿವಕುಮಾರ್ ಅವರಾಗ್ಬೋದು, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಾಗ್ಬೋದು, ಅಲ್ಲ AICC ಅಧ್ಯಕ್ಷರು ಖರ್ಗೆ ಸಾಹೇಬರಾಗ್ಬೋದು. ಯಾಕೆ ಖರ್ಗೆ ಸಾಹೇಬ್ರ ಮೇಲೆ ಯಾಕೆ ಹೇಳ್ಬೇಕು? ಪ್ರಬಲವಾಗಿ ಖರ್ಗೆ ಸಾಹೇಬರು ಇವತ್ತು ಇವರ ತಪ್ಪು ಒಪ್ಪುಗಳನ್ನು, ಇವಳ ವೈಫಲ್ಯಗಳನ್ನು, ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಹೊರತೆಗಿತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನಾನು ನಿಮ್ಗೆ ಕೇಳೋವಂಥದ್ದು, ಈಗ ವಿಮಾನ ಅಪಘಾತ ಆಯಿತು, ದುರಂತ ಆಯಿತು. ಈಗ ನಮಗೂ ನಿಮಗೆ ನಿಖರವಾಗಿ ವಿಮಾನದಲ್ಲಿ ಪ್ರಯಾಣ ಮಾಡ್ತಿದ್ದವ್ರ ಮಾಹಿತಿ ಬಿಟ್ಟು ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಬಿತ್ತಲ್ಲ, ಇವತ್ತುವರೆಗೂ ಅಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಎಷ್ಟು ಜನ ಮಕ್ಕಳಿಗೆ ಏನಾಗಿದೆ, ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಏನಾದರೂ ನಮಗೆ ಮಾಹಿತಿ ಸಿಕ್ಕಿದೆಯಾ? ಎಷ್ಟು ಇವತ್ತು ಸ್ಟೇಡಿಯಮ್ಮಲ್ಲಿ ಒಂದು ಕಾಲು ತುಳಿತ ಆಯಿತು ಹೊರಗಡೆ ಅಂತ ಹೇಳಿ ಎಷ್ಟು ರದ್ದಂತ ಮಾಡಿದ್ರಲ್ಲ, ಇವತ್ತು ಆಯಿತು ಅಪಘಾತ ಆಯಿತು, ಯಾರು ಅದಕ್ಕೆ ಹೊಣೆ ಅಂತ ಇನ್ನೊಂದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇವತ್ತವರೆಗೂ ಸಾರ್ವಜನಿಕರಿಗೆ ನಿಖರತೆ ಮಾಹಿತಿ ಬಂತ? ಏನೂ ಬರಲಿಲ್ಲ. ಈ ರೀತಿ ಅವರು ವ್ಯವಸ್ಥೆಯನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ನಾವೇನು ಮಾಡಿದ್ರು ನಡೀತದೆ ಅಂತಕ್ಕಂಥದ್ದು. ಅಯೋಧ್ಯ ಇದರಲ್ಲಿ ನಮ್ಮ ಕುಂಭಮೇಳದಲ್ಲಿ ಕಾಲು ತುಳಿತಾ ಇತ್ತು, ನಿಖರವಾಗಿ ಇಷ್ಟು ಅಂತ ಜನ ಹೇಳಿದ್ರ? ಇಷ್ಟು ಜನಕ್ಕೆ ಈ ಪ್ರಾಣ ಕಳ್ಕೊಂಡ್ರು ಅಂತ ಹೇಳಿದ್ರ? ಇದು ಏನಾಗಿದೆ ಅಂದರೆ, ಬರೀ ಕಾಂಗ್ರೆಸ್ ಸರ್ಕಾರ ಆಡಳಿತ ಇರುವಂಥದ್ದು ಅಥವಾ ವಿರೋಧ ಪಕ್ಷದ ಸರ್ಕಾರಗಳು ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಒಂದು ಇರುವೆ ಸತ್ರೂ ಒಂದು ರೀತಿ ಏನೋ ದೊಡ್ಡದಾಗಿ ಆಯಿತು ಅಂತಕ್ಕಂಥ ರೀತಿಯಲ್ಲಿ ಬಿಂಬಿಸುವಂಥದ್ದು ಮಾಡ್ತಾರೆ. ಇಲ್ಲಿ ದೊಡ್ಡ ಮಟ್ಟದಲ್ಲಿ ವೈಫಲ್ಯಗಳಾದರೂ ಕೂಡ ಮಾಧ್ಯಮದಲ್ಲಿ ಅದನ್ನು ಬಿತ್ತಾರ ಆಗ್ತಕ್ಕಂಥದ್ದು, ಬಿತ್ತರಿಸ್ತಕ್ಕಂಥದ್ದು ಇವ್ಯಾವೂ ನಡೀತಾ ಇಲ್ಲ. ಎಲ್ಲೋ ಒಂದು ಕಡೆ ಇದು ಮಾಧ್ಯಮದವ್ರ ಜವಾಬ್ದಾರಿ ಭಾಳ ಹೆಚ್ಚಿದೆ. ನಾನು ಮಾಧ್ಯಮದವರಲ್ಲಿ ವಿನಂತಿ ಮಾಡೋದಿಷ್ಟೇ, ಈಗ ನಮ್ಮನ್ನು ಯಾವ ರೀತಿ ನೀವು ಸಣ್ಣ ಸಣ್ಣ ವಿಚಾರ ಅಥವಾ ದೊಡ್ಡ ವಿಚಾರಗಳಿಗೆ ಪ್ರಶ್ನೆ ಮಾಡ್ತೀರಾ, ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳೋದು, ಇವರನ್ನು ಕೂಡ ಪ್ರಶ್ನೆ ಮಾಡಬೇಕು, ಅವರ ವೈಫಲ್ಯಗಳನ್ನು ಹೊರತರುವಂಥದ್ದಾಗಬೇಕು. ಇರಾನ್ ವಿಚಾರದಲ್ಲಿ ಇವ್ರು ತೆಗೆದುಕೊಂಡಂಥ ರಾಜನೀತಿ, ರಾಜತಾಂತ್ರಿಕ ನಿಲುವೇನಿದೆ ಅದು ಯಾವ ರೀತಿ ಇತ್ತು, ಇವತ್ತು ಇರಾನಿಂದ ನಮಗೆ ಇವತ್ತು ತೈಲ ಬರ್ತಾ ಇದೆ, ಯಾವ ರೀತಿ ಕೊಡ್ತಾ ಇದ್ರು, ಎಷ್ಟು ತೊಂದರೆ ಆಗಿತ್ತು ಮುಂಚೆ, ಇರಾನ್ ಕೊಡೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ತಾನೇ ನಮಗೆ ಸಮಸ್ಯೆ ನಿವಾರಣೆ ಆಗಿದೆ. ಇವೆಲ್ಲ ಕೆಲವು ವೈಫಲ್ಯಗಳಿದ್ದಾವೆ. ನಾವು ಸಹಾಯ ಮಾಡಿದವರನ್ನ ಕೈ ಬಿಡುವಂಥದ್ದು ಇವತ್ತು BJPಯವ್ರಿಗೆ ಭಾಳ ಅಭ್ಯಾಸ ಆಗಿದೆ. ಅವ್ರಿಗೆ ಬಗ್ಗೆ ನಾನು ಭಾಳ ಹಿರಿಯರಿದ್ದಾರೆ, ನಮಗೆಲ್ಲ ಭಾಳ ಆತ್ಮೀಯರಿದ್ದರು ಅವರು ಅಧಿಕಾರದಲ್ಲಿದ್ದಾಗ. ಆದರೆ ಇದು ಎಲ್ಲ ಯೋಜನೆಗಳಲ್ಲಿ 15% ಮುಸಲ್ಮಾನರಿಗೆ ಕೇಂದ್ರ ಸರ್ಕಾರದಲ್ಲಿ ಇರುವಂಥ ಕಾರ್ಯಕ್ರಮಗಳಲ್ಲಿ ಕೂಡ ಇರೋದ್ರಿಂದ ವಸತಿ ವಿಚಾರದಲ್ಲಿ ನಮ್ಮ ರಾಜ್ಯದಲ್ಲಿ 10% ಇತ್ತು, ಅದನ್ನು ಸಮಾನಾಂತರವಾಗಿ 15% ಮಾಡುವಂಥ ಕೆಲಸ ಮಾಡಿದ್ದೀವಿ. ಅದರಲ್ಲಿ ಏನು ವಿಶೇಷತೆ ಏನಿಲ್ಲ, ಅದು ಹಿಂದೆ ಇರ್ತಕ್ಕಂಥ ವ್ಯವಸ್ಥೆ, ಅದನ್ನು ಇಲ್ಲಿ ಕಮ್ಮಿ ಇದ್ದಿದ್ದನ್ನು ಅದನ್ನು ಸಮಾನಾಂತರ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಆದರೆ ಎಲ್ಲದರಲ್ಲೂ ಅವರು ಯಾಕೆ ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಇರುವಂಥ ವ್ಯವಸ್ಥೆ ತೆಗೆಯಕ್ಕೆ ಹೇಳಿ, ಅವರು ಅಲ್ಲಿರುವಂಥದ್ದು ಏನು ಈಗ ಫೆಸಿಲಿಟಿ ಇದೆ ಅದು 15% ಅಂತಿದೆ, ಅದು ತೆಗೆಯಕ್ಕೆ ಹೇಳಿ ಅವ್ರಿಗೆ. ಅಲ್ಲಿ ತೆಗೆದ್ಬಿಟ್ಟು ಮಾತಾಡಲಿ. ಯಾಕೆ ಈ ಥರ ನಾವೀಗ ಸಮಾನತೆ ಮಾಡಬೇಕು ಅಂತ ಹೋದಂಥ ಸಂದರ್ಭದಕ್ಕೆ ಯಾಕೆ ಅದರಲ್ಲಿ ನೀವು ತಪ್ಪುಡ್ಕೊಂತ ಕೆಲಸ ಮಾಡ್ತೀರಾ? ಅವರ ಮನಸ್ಥಿತಿ ಆ ರೀತಿ ಇದೆ. ಅವ್ರು ಯಾವ ರೀತಿ ಹಿಂದೆ ಎಲ್ಲ ಮುಸಲ್ಮಾನರ ಬಗ್ಗೆ ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರು ಅಂತಕ್ಕಂಥದ್ದು ಇವೆಲ್ಲ ನಾವು ನೋಡಿದಾಗ ಈ BJPಯಲ್ಲಿ ಈಗ BJPಯಲ್ಲಿ ಇಲ್ಲ ಅವರು. BJPಯಲ್ಲಿ ಇರ್ತಕ್ಕಂಥವ್ರು ಮತ್ತು BJPಯ ಒಂದು ಗಾಳಿ ಇರ್ತಕ್ಕಂಥ ಸಂಘ ಪರಿವಾರದಲ್ಲಿ ಕೆಲವು ಏನೋ ಹೆಸರು ಗಳಿಸ್ಬೇಕು ಅಂತ ಹೇಳಿ ವಿನಾಕಾರಣ ಸಮಾಜದಲ್ಲಿ ಜಾತಿ ಧರ್ಮಗಳ ಹೆಸರಲ್ಲಿ ಈ ರೀತಿ ಮಾತಾಡುವಂಥದ್ದು ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅವರು ಅದೇ ನಮ್ಗೆ ಮುಖ್ಯ, ಅಭಿವೃದ್ಧಿ ಅಲ್ಲ, ಅದು ಆ ರೀತಿ ಮಾತಾಡಿದಾಗ ಮಾತ್ರ ನಮ್ಗೆ ಓಟ್ ಸಿಗುತ್ತೆ ಅನ್ನೋ ಭಾವನೆಯಲ್ಲಿ ಇರೋದ್ರಿಂದ ಅವ್ರ ಬಾಯಿಗೆ ಯಾವುದೇ ರೀತಿ ಹಿಡ್ತಾ ಇಲ್ದಿರ ಮಾತಾಡುವಂಥ ಕೆಲಸವನ್ನ ಮಾಡ್ತಾರೆ. ಮಂಗಳೂರು ಬಗ್ಗೆ ಈಗಾಗಲೇ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸಮಗ್ರವಾಗಿ ಈಗ ಅವರು ತನಿಖೆ ಮಾಡಿ ನಮ್ಮ ಇಲಾಖೆ, ನಮ್ಮ ಪರೀಕ್ಷಾ ಪ್ರಾಧಿಕಾರದಲ್ಲೇ ಒಬ್ಬ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇದ್ದವರು ಶಾಮೀಲಾಗಿದ್ದು ಈಗಾಗಲೇ ಅವ್ರ ಮೇಲೆ ಕ್ರಮ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ನಾವು ತೆಗೆದಾಕಿದ್ದೀವಿ.
ಆಮೇಲೆ ಯಾರ್ಯಾರು ಇದರಲ್ಲಿ ಬ್ಲಾಕಿಂಗಲ್ಲಿ ಇದ್ದರು, ಈಗ ಕಾಲೇಜುಗಳ ಬಗ್ಗೆ ಸಂಶಯ ಇತ್ತು, ಅವರು ಕಾಲೇಜುಗಳ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿ ಕೊಟ್ಟಿಲ್ಲ. ಅದನ್ನು ಅವರು ಚಾರ್ಜ್ ಶೀಟ್ ಹಾಕಿರುವಂಥದ್ದನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಇಲಾಖೆಯಲ್ಲಿ, ಮುಂದೆ ಯಾವ ರೀತಿ ಮುಂದುವರಿಸಬೇಕು ಅಂತ. ಒಟ್ಟಾರೆಯಾಗಿ ನಮ್ಮ ಗಮನಕ್ಕೆ ಬಂದ ಕೂಡಲೇ ಇದನ್ನು ಒಂದು ರೀತಿ ಪತ್ತೆ ಹಚ್ಚಿದ್ದು ನಮ್ಮ ಇಲಾಖೆಯಲ್ಲೇ. ನಾವೇ ಈಗ ಏನು ಫೈನಲ್ ರೌಂಡ್ ಆದಮೇಲೆ ಯಾಕೆ ಅಲಾಟ್ಮೆಂಟ್ ಆಗಿರೋ ಸ್ಟೂಡೆಂಟ್ಸ್ ಸೇರ್ತಾ ಇಲ್ಲ ಅಂತೇಳಿ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಸ್ವಲ್ಪ ಸಂಶಯ ಪಟ್ಟು ಮಾಡಿದ್ಮೇಲೆ ನನ್ನ ಗಮನಕ್ಕೆ ತಂದು ತಕ್ಷಣ ನಾವೇ ಅದಕ್ಕೆ ತನಿಖೆ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆ ಮುಖಾಂತರ ದೂರು ಕೊಡುವಂಥ ಕೆಲಸ ಮಾಡಿದ್ದೀವಿ. ಅದರಿಂದ ಆ ವಿಚಾರದಲ್ಲಿ ನಾವು ಭಾಳ ಸ್ಪಷ್ಟತೆ ಇದೆ. ನಾವು ಯಾವುದೇ ರೀತಿ ಸೀಟ್ ಬ್ಲಾಕಿಂಗು ಮತ್ತೊಂದಕ್ಕೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದಕ್ಕೆ ನಾವು ರೆಡಿ ಇಲ್ಲ. ಅದರಿಂದ ಈಗಾಗಲೇ ನಮ್ಮ ಇಲಾಖೆಯಲ್ಲಿ ಅದ್ರ ಬಗ್ಗೆ ಆಗಿದೆ. ಮತ್ತು ಈಗ ಖಾಸಗಿ ಇಂಜಿನಿಯರಿಂಗ್ ಕಾಲೇಜು ಮತ್ತೊಬ್ಬರ ಮೇಲೆ ಇಡಿ ರೈಡ್ ಮಾಡೋದು ಯಾರು ಇನ್ಕಮ್ ಟ್ಯಾಕ್ಸ್ ಅವರ ಇಡಿ ಅವರ ಯಾವತ್ತು ಮಾಡಿದ್ದಾರೆ? ನಾನು ಇಲ್ಲಿ ಕೂತಿದ್ದೀನಿ, ನನಗೆ ಗೊತ್ತಿಲ್ಲ ಮಾಹಿತಿ. ಆ ರೀತಿ ಇದ್ರೆ ಅದು ಇಡಿ ಅವರದು, ಯಾಕಂದ್ರೆ ಈಗ ಅಡ್ಮಿಷನ್ ಟೈಮ್, ಅದರಿಂದ ಏನು ದೂರಿತ್ತು ಅನ್ನೋದು ಅದಕ್ಕೆ ಖಾಸಗಿ ಕಾಲೇಜಿನ ವ್ಯವಹಾರ, ಮತ್ತೊಂದು ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಅದು ಜಾರಿ ನಿರ್ದೇಶನಾಲಯ ಅವರಿಗೆ ಸ್ವಾತಂತ್ರ್ಯ ಇರ್ತದೆ, ಅವ್ರಿಗೆ ಏನು ದೂರು ಬಂದಿದೆ ಅಂತಕ್ಕಂಥದ್ದು ಅದು ಮಾಡುವಂಥದ್ರಲ್ಲಿ ನಂದೇನು ಯಾವುದೇ ರೀತಿ ಅದ್ರ ಬಗ್ಗೆ ನಾನು ಪರ ವಿರೋಧ ಅಂತಕ್ಕಂಥದ್ದಲ್ಲ. ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾವು ಇವತ್ತು ಒಂದು ಬದಲಾವಣೆ ತರಬೇಕು. ಆಮೇಲೆ ಇನ್ನೊಂದು ಸಮಸ್ಯೆ ಮಾಡಿದ್ದಾರೆ ಈ ಆದೇಶದಲ್ಲಿ, ಎಲ್ಲ ಖಾತೆಗಳು ಒಂದೇ ಒಂದು ಖಾತೆ ಇರಬೇಕು, ಜಿಲ್ಲಾಧಿಕಾರಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರು ಅಕೌಂಟ್ ಆಪರೇಟ್ ಮಾಡಬೇಕು ಅಂತ. ಅದಕ್ಕೆ ನನ್ನ ವಿರೋಧ ಇದೆ. ಜಿಲ್ಲಾಧಿಕಾರಿಗಳು ಆಪರೇಟ್ ಮಾಡೋಂಥದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ, ಜಿಲ್ಲಾಧಿಕಾರಿ ಅಥವಾ ಅಸಿಸ್ಟೆಂಟ್ ಡೈರೆಕ್ಟ್ರು. ಆದರೆ ಎಲ್ಲ ಸ್ಟೇಡಿಯಂಗಳ ಖಾತೆಗಳು ಒಟ್ಟುಗೂಡಿಸುವಂಥದ್ದಕ್ಕೆ ವಿರೋಧ ಇದೆ. ಕಾರಣ, ಚಿಂತಾಮಣಿಯಲ್ಲಿ ಸುಮಾರು 3.5-4 ಲಕ್ಷ ಪ್ರತಿ ತಿಂಗಳು ಆದಾಯ ಬರ್ತದೆ. ನೀವು ಅದನ್ನೆಲ್ಲ ಒಂದೇ ಅಕೌಂಟ್ ಮಾಡಿ ನಾಳೆ ನೀವು ಎತ್ಕೊಂಡ್ಬಂದು ಇನ್ನೊಂದು ಊರು ಮತ್ತೊಂದು ಊರಿಗೂ ಆಗುವಂಥದ್ದಕ್ಕೆ ನಾನು ವಿರೋಧ ಇದೆ. ನಾನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಯಾವ್ಯಾವ ಕ್ರೀಡಾಂಗಣದಲ್ಲಿ ಆದಾಯ ಇದೆ ಅವ್ರದ್ದು ಪ್ರತ್ಯೇಕ ಖಾತೆ ಇರಲೇಬೇಕು ಬ್ಯಾಂಕಲ್ಲಿ. ನಾಳೆ ಅಕೌಂಟ್ಸ್ ಮೇಂಟೈನ್ ಮಾಡಬೇಕು. ನಾಳೆ ಅವರು ಬರೀ ನಾವು ಇದನ್ನು ಚೆಕ್ ಮಾಡ್ಕೊಳ್ತೀವಿ, ನಾವು ರೆಕಾರ್ಡ್ ಮೇಂಟೈನ್ ಮಾಡ್ತೀವಿ ಅಂದರೆ ಆಗಲ್ಲ. ಈಗ ನಾವು ಬ್ಯಾಂಕ್ಗೆ ಹಣ ಸಂದಾಯ ಮಾಡಿದಾಗ ಬಾಡಿಗೆ ಕೆಲವರು ಕ್ಯಾಶ್ ಕೊಡ್ತಾರೆ, ಕೆಲವರು ಚೆಕ್ ಕೊಡ್ತಾರೆ. ನಾವು ಯಾರಿಂದ ಬಂತು ಅಂತ ನಿಖರವಾಗಿ ಮಾಹಿತಿ ಇರೋಕ್ಕಾಗಲ್ಲ. ಯಾವ ಸ್ಟೇಡಿಯಮಿಂದ ದುಡ್ಡು ಬಂತು ಅಂತೇಳಿ ನಾವು ಅದನ್ನು ಲೆಡ್ಜರಲ್ಲಿ ಮೇಂಟೈನ್ ಮಾಡ್ತೀವಿ, ಇದೆಲ್ಲ ಸುಳ್ಳು. ಎಲ್ಲ ಸ್ಪಷ್ಟವಾಗಿರೋದೇ ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ಇನ್ನು ಲೆಡ್ಜರ್ ಮುಖಾಂತರ ಮಾಡ್ತೀವಿ ಅಂದರೆ ಇದು ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ದೀವಿ. ಸರ್ಕಾರದಲ್ಲೂ ನಾನು ಮುಖ್ಯಮಂತ್ರಿಗೆ ಪತ್ರ ಕೊಡ್ತಾ ಇದ್ದೀನಿ. ಯಾಕಂದರೆ ಕ್ರೀಡಾ ಇಲಾಖೆ ಅವ್ರ ಕೈಗೆ ಅವರ ಉಸ್ತುವಾರಿ ಇದರಿಂದ ಕೊಟ್ಟು ಯಾವ್ಯಾವ ಆದಾಯ ಇರತಕ್ಕಂಥ ರಾಜ್ಯದಲ್ಲಿ, ಬರೀ ಚಿಂತಾಮಣಿ ಒಂದೇ ಅಲ್ಲ, ಎಲ್ಲೆಲ್ಲಿ ಆದಾಯ ಇದೆ ಸ್ಟೇಡಿಯಮ್ಸು ಅವ್ರದ್ದು ಖಾತೆ ಸಪ್ರೇಟ್ ಇರಬೇಕು. ನಿರ್ವಹಣೆ ಮತ್ತೊಂದು ಖಾತೆ ಆಪರೇಷನ್ ಮಾಡುವಂಥದ್ದು ಜಿಲ್ಲಾಧಿಕಾರಿ ಮತ್ತು ಅಸಿಸ್ಟೆಂಟ್ ಡೈರೆಕ್ಟ್ರು ಮಾಡುವಂಥದ್ದು ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ. ಈ ರೀತಿ ಈಗ ಹಲವಾರು ನಾವು ಇವತ್ತು ಚರ್ಚೆಗಳನ್ನು ಇವತ್ತು ಮಾಡಿದ್ದೀವಿ. ನಮ್ಮ ಒಂದು ಇದ್ರ ಮುಖಾಂತರ ಸುಮಾರು 10 ಕೋಟಿ ನಾನು ನಮ್ಮ ಸ್ಟೇಡಿಯಂಗೆ 10 ಕೋಟಿ ರೂಪಾಯಿ ಒಂದು ವಿಶೇಷ ಅನುದಾನವನ್ನು ಕೊಡಿಸಿದ್ದೀನಿ. ಅದಕ್ಕೆ ಎಸ್ಟಿಮೇಟ್ಸನ್ನು ನಾವು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮಾಡಿಸ್ಬೇಕು. ಈಗ ಹೊಸ ಪೆವಿಲಿಯನ್ ಬ್ಲಾಕ್ ತೊಗೊಳ್ತಾ ಇದ್ದೀವಿ. ನಾನೇನು ಒಂದು 69 ಕೋಟಿಗೆ ವಿಸ್ತೃತವಾದಂಥ ಯೋಜನೆ ತಯಾರು ಮಾಡಿಸಿದ್ದೀನಿ ಸ್ಟೇಡಿಯಂಗೆ. ಅದರ ಅಡಿಯಲ್ಲಿ ನಾವೀಗ ಪೆವಿಲಿಯನ್ ಬ್ಲಾಕ್ ಹೊಸದು ಫಸ್ಟ್ ಒಂದು ಪೋರ್ಷನ್, ಒಂದು ಫೇಸ್, ಯಾಕಂದರೆ ಪೂರ್ತಿ ಪೆವಿಲಿಯನ್ ಬ್ಲಾಕ್ ಆಗಲ್ಲ, ಅದಕ್ಕೆ ಸುಮಾರು 20 ಕೋಟಿ 22 ಕೋಟಿ ಬೇಕು. ಅದಕ್ಕೆ ಒಂದು ಬ್ಲಾಕನ್ನು ನಾವೀಗ 10 ಕೋಟಿ ಮೇಲೆ ತೊಗೊಳ್ತಾ ಇದ್ದೀವಿ. ಅದು ತೊಗೊಳ್ತಾ ಇದ್ದೀವಿ. ಅದಕ್ಕೆ ಕಳಿಸುವಂಥದ್ದು. ಚಿಂತಾಮಣಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸ್ಟೇಡಿಯಮಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಮಾಡೋಂಥದ್ದಕ್ಕೆ 9 ಕೋಟಿ ಕೊಡಿಸಿದ್ದೀನಿ. ಮತ್ತು ಚಿಂತಾಮಣಿಯಲ್ಲಿ 9 ಎಕರೆ ಜಾಗ ಕೊಡಿಸಿದ್ದೀನಿ. ನಮ್ಮ PWD ಆಫೀಸ್ ಎದುರುಗಡೆ ಹಳೆ ಬ್ರೀಚ್ ಟ್ಯಾಂಕ್, ಅದು ಸಂಶಕ್ತಿಯಲ್ಲಿ ಹಳೆ ಬ್ರೀಚ್ ಟ್ಯಾಂಕ್, ಅದು ಅಲ್ಲಿ ಇವ್ರಿಗೆ ಜಾಗ ಕೊಟ್ಟಿದ್ರು. ಯಾರಿಗೆ? ಕಂದಾಯ ಇಲಾಖೆಗೆ ಮತ್ತು ತೋಟಗಾರಿಕೆ ಇಲಾಖೆಗೆ. ಈಗ ಅದರಿಂದ 9 ಎಕರೆ ತಗೊಂಡು ಅಲ್ಲಿ ಒಂದು ಸುಸಜ್ಜಿತವಾದಂಥ ನ್ಯಾಚುರಲ್ ಟರ್ಫ್ ಕ್ರಿಕೆಟ್ ಗ್ರೌಂಡ್ ಮಾಡಿಸ್ತಾ ಇದ್ದೀನಿ. 9 ಎಕರೆಯಲ್ಲಿ ಭಾಳ ಚೆನ್ನಾಗಿ ಕ್ರಿಕೆಟ್ ಗ್ರೌಂಡ್ ಮಾಡಿಸ್ತಾ ಇದ್ದೀವಿ. ಅದಕ್ಕೊಂದು 7 ಕೋಟಿ ಕೊಟ್ಟಿದ್ದೀವಿ. ಇದಿಷ್ಟು ಪ್ರಪೋಸಲ್ಸು ನಾವು ಯೂತ್ ಸರ್ವಿಸಸ್ಗೆ ಕಳಿಸಿ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ತೊಗೊಂಡು ನೆಕ್ಸ್ಟ್ ಅದನ್ನು ಟೆಂಡರ್ ಮಾಡಿಸಿ ಮಾಡುವಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಬೇರೆ ಬೇರೆ ತಾಲೂಕುಗಳಲ್ಲಿ ಸ್ಟೇಡಿಯಮ್ಸ್ ಸಮಸ್ಯೆಗಳಿದ್ದಾವೆ, ಅಲ್ಲೂ ಕೆಲವು ಅನುದಾನ ಬೇಕು. ಅದಕ್ಕೂ ನಾವು ಲೈನ್ ಎಸ್ಟಿಮೇಟ್ ಮಾಡಿ, ಈಗ ಗೌರಿಬಿದನೂರಲ್ಲಿ ಇಂಡೋರ್ ಸ್ಟೇಡಿಯಂ ಕಾಮಗಾರಿ ಉಳಿಕೆ ಇದೆ. ಈಗ ಅದನ್ನು ತ್ವರಿತಗತಿಯಾಗಿ ಮಾಡಬೇಕು ಅಂಥೇಳಿ, ಅದಕ್ಕೆ ಎಸ್ಟಿಮೇಟ್ ಮಾಡಬೇಕು, ವೆರಿಫೈ ಮಾಡಬೇಕು ಅಂತೇಳಿ ನಾನು ಹೇಳಿದ್ದೀನಿ. ಅದರಿಂದ ಒಟ್ಟಾರೆಯಾಗಿ ಇವತ್ತು ಜಿಲ್ಲೆಯ ಎಲ್ಲ ಕ್ರೀಡಾಂಗಣಗಳ ವಿಚಾರದಲ್ಲಿ ಇವತ್ತು ಸುಮಾರು ಸುದೀರ್ಘವಾಗಿ 12 ಗಂಟೆಯಿಂದ ಹಿಡಿದು ಈಗ 3 ಗಂಟೆ ಭಾಳ ಚರಿತ್ರೆ ಇದೆ ಚಿಂತಾಮಣಿ ಕ್ರೀಡಾಂಗಣಕ್ಕೆ. ಯಾಕಂದರೆ ಭಾಳಷ್ಟು ಜನಕ್ಕೆ ಚರಿತ್ರೆ ಗೊತ್ತಿಲ್ಲ. ಹಿಂದೆ ಅದು ಈಗೇನು ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣ ಇದೆ, ನಾನು ಸಣ್ಣ ಹುಡುಗ ಇದ್ದಾಗ ನೋಡಿದಾಗ ಚಿಂತಾಮಣಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು, ಕ್ಲಬ್ಸ್ ಇತ್ತು. ಈಗೇನು ತಾಲೂಕು ಆಫೀಸು ಕೋರ್ಟ್ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಕ್ರಿಕೆಟ್ ಆಡ್ತಾಯಿದ್ರು. ನಾನು 1978-79 ಇಸ್ವಿಯಲ್ಲಿ ನೋಡಿದಂಥದ್ದು ನೆನಪು.
ದೇವರಾಜ್ ಅರಸ್ ಅವರು ಅಲ್ಲಿ ಒಂದ್ಸತಿ ಬಂದು ಭಾಷಣನೂ ಮಾಡಿದ್ದಾರೆ. ನಾನು ಅವಾಗ 9-10 ವರ್ಷದ ಹುಡುಗ. ಪಕ್ಕದಲ್ಲಿ ಏನೀಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣ ಆಗಿದೆ, ಅದು ಸಂತೆ ಮೈದಾನ ಅಂತೇಳಿ ಮುನ್ಸಿಪಾಲ್ಟಿಗೆ ಸೇರಿರ್ತಕ್ಕಂಥ ಜಾಗ. ನಮ್ಮ ತಂದೆಯವರು ನಗರಾಭಿವೃದ್ಧಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ 1992ರಿಂದ 94ರ ಮಧ್ಯೆ ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಮಕುಂಟೆ ಏನಿತ್ತು ಅದು ಬ್ರೀಚ್ ಟ್ಯಾಂಕ್ ಆಗಿತ್ತು, ಅನ್ನೋ ನಿರುಪಯುಕ್ತ ಕುಂಟೆ ಆಗಿತ್ತು. ಅಲ್ಲಿ ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ 3 ಎಕರೆ ಜಾಗ ಕೊಡಿಸಿದ್ರು. ಮಿಕ್ಕ 5 ಎಕರೆ ಚಿಲ್ಲರೆ ಯುವಜನ ಸೇವಾ ಇಲಾಖೆಗೆ ನಮ್ಮ ತಂದೆಯವರು ಮಾಡಿಸ್ಕೊಟ್ಟಿದ್ರು. ನಂತರ ಇಲ್ಲ ಇದು ಊರಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಮುನ್ಸಿಪಾಲ್ಟಿ ಸಚಿವರು ಅವರೇ ಆಗಿದ್ದರಿಂದ ನಗರದ ಹೃದಯ ಭಾಗದಲ್ಲಿ ಸ್ಟೇಡಿಯಂ ಇರಬೇಕು ಅಂತ ಹೇಳಿ ನಂತರ ಆದೇಶ ಮಾಡಿಸಿ ನಗರಸಭೆಗೆ 5 ಎಕರೆ ರಾಮಕುಂಟೆ ಪ್ರದೇಶದ 5 ಎಕರೆಯನ್ನು ನಗರಸಭೆಗೆ ಕೊಡುವಂಥದ್ದು. ಆಮೇಲೆ ಇದೇನು ಸಂತೆ ಮೈದಾನ ಅಂತೇನಿತ್ತು, ಭಾಳ ಹಿಂದೆ ಇದು ಸಂತೆ ನಡೀತೈತಂತೆ, ಭಾಳ ವರ್ಷಗಳ ಹಿಂದೆ. ಅಲ್ಲಿ ಅದನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣ ಅಂತ ಮಾಡಿದ್ರು. ಸುಮಾರು ಜನ ಅಲ್ಲಿ ಡಬ್ಬಾ ಅಂಗಡಿ, ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ರು. ಅವ್ರಿಗೆಲ್ಲ ಒಂದು ಆಫರ್ ಕೊಟ್ಟರು, ಏನೋ 300 ರೂಪಾಯಿ ಬಾಡಿಗೆ, 30,000 ಅಡ್ವಾನ್ಸ್ ಕೊಡಿ, ನಿಮ್ಮ ಅಂಗಡಿ ಕಟ್ತೀವಿ ಇದು ಸ್ಟೇಡಿಯಮಿಂದ ಅಂತೇಳಿ. ಎಲ್ಲರೂ ಅವತ್ತು ಸುಮಾರು ಜನ ಕಟ್ಟಿದ್ರು. ಕೆಲವರು ಕಟ್ಟಲಿಲ್ಲ, ಕೆಲವರು ಆ ಸಂದರ್ಭದಲ್ಲಿ ನಮಗೆ ರಾಜಕೀಯವಾಗಿ ತೊಂದರೆ ಏನೋ ಆಯಿತು, ರಾಜಕೀಯವಾಗಿ ವಿರೋಧನೂ ಮಾಡುವಂಥದ್ದು ಪರಿಸ್ಥಿತಿ ಆಯಿತು. ಅದು ಹಿನ್ನೆಲೆ. ಆಮೇಲೆ ನಮ್ಮ ತಂದೆಯವರು ಅಲ್ಲಿ ಪೆವಿಲಿಯನ್ ಬ್ಲಾಕ್ ಎಲ್ಲ ಮಾಡಿಸಿದ್ರು. ನಂತರ ನಾನು 2004ರಲ್ಲಿ ಶಾಸಕರಾದಮೇಲೆ ಅದಕ್ಕೆ ಮಳೆ ಬಂದಾಗೆಲ್ಲ ಒಂದು ರೀತಿ ಕೆರೆ ಥರ ಆಗ್ಬಿಡೋದು. ಅದಕ್ಕೊಂದು ರೂಪ ಕೊಡಬೇಕು ಅಂಥೇಳಿ ನಾನು ಪ್ರಾರಂಭದಲ್ಲಿ ಅದಕ್ಕೆ ಸುಮಾರು ಬೇರೆ ಬೇರೆ ಅನುದಾನಗಳನ್ನು ಮಾಡಿಕೊಂಡು ಏನು ಸ್ಟೇಡಿಯಮ್ಮಲ್ಲಿ ನಮ್ಮ ತಂದೆಯವರು ಅವತ್ತು 1993-4ರಲ್ಲಿ ಸುಮಾರು 100 ಅಂಗಡಿಗಳನ್ನು ಕಟ್ಟಿದ್ರು ಸುತ್ತಲೂ ಸ್ಟೇಡಿಯಂಗೆ ಆದಾಯ ಬರಲಿ ಅಂತ. ಬಹುಶಃ ರಾಜ್ಯದಲ್ಲಿ ಯಾರು ಇಲ್ಲಿ ಬ್ರಾಂಡ್ ಮಾಡಿಲ್ಲ, ಯಾರು ಆ ಥರ ನೋಡಿರಲಿಲ್ಲ. ಅವರು ಕೊಯಂಬತ್ತೂರಿಗೆಲ್ಲ ನಮ್ಮ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್ನ ನಮ್ಮ ಊರಿನವರೇ ಆದಂಥ ನಾರಾಯಣ ಸ್ವಾಮಿ ಅವ್ರನ್ನ ಕರೆಸಿ ನೋಡಿಸಿ ಮಾಡಿದ್ರು. ಅದು ಆದಾಯ ಇತ್ತು. ನಾನು ಪ್ರಾರಂಭದಲ್ಲಿ 2.5 ಕೋಟಿಯಲ್ಲಿ ಅಲ್ಲಿ ಟ್ರ್ಯಾಕ್ ಮಾಡುವಂಥ ಕೆಲಸ ಮಾಡಬೇಕು ಅಂಥೇಳಿ ಟ್ರ್ಯಾಕ್ ಮಾಡುವಂಥದ್ದು 400 ಮೀಟರ್ಸ್ ಟ್ರ್ಯಾಕ್ ಮಾಡಿದ್ವಿ. ನಂತರ ನಾನು ಒಂದು 50 ಲಕ್ಷ ರೂಪಾಯಿ ಅದಕ್ಕೆ ಅನುದಾನ ಕೊಡಿಸಿದೆ. ನಾನು ಅದರಲ್ಲಿ 50 ಲಕ್ಷದಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟನ್ನು ಮಾಡಿದ್ದೆ. ಏನು 2.5 ಕೋಟಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ವಿಶೇಷ ಅನುದಾನವನ್ನು ತರುವಂಥ ಕೆಲಸ ಮಾಡಿ ಹೊಸ ಒಂದು ಪೆವಿಲಿಯನ್ನು ಮತ್ತು ಏನು ಸುತ್ತಲೂ ಅಂಗಡಿ ಕಟ್ಟುವಂಥದ್ದು, ಅದಕ್ಕೆ ಸ್ಟೆಪ್ಸ್ ಮಾಡುವಂಥದ್ದು ಮತ್ತು ಏನು ಸ್ಕೇಟಿಂಗ್ ರಿಂಕನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. 2011-12ಕ್ಕೆ ಅದನ್ನು ಉಪಯೋಗ ಮಾಡುವಂಥದ್ದಕ್ಕೆ ಮಾಡಿದ್ವಿ. ಪೆವಿಲಿಯನ್ ಬ್ಲಾಕ್ದು ಟೆನ್ಸೈಲ್ ಮೆಂಬ್ರೇನ್ ಹಾಕುವಂಥದ್ದು ಸ್ವಲ್ಪ ತಡ ಆಯಿತು. ಅದು ನಾನು ಚುನಾವಣೆ ಸೋತ ನಂತರ ಕಾಮಗಾರಿ ಪೂರ್ಣ ಆಯಿತು. ಆದರೆ ಇಲ್ಲಿ ಏನಾಗಿತ್ತು, ನಾವು ನಿರಂತರವಾಗಿ ಇಲ್ಲಿ ಅಂಗಡಿಗಳ ಬಾಡಿಗೆಗಳ ಒಂದು 300 ರೂಪಾಯಿ ಇದ್ದಿದ್ದನ್ನು ಅವರಿಗೆ ಬೇರೆ ಸೌಲಭ್ಯಗಳು ಏನೋ ಕರೆಂಟ್ ಸೌಲಭ್ಯ ಮತ್ತೊಂದು ಇವೆಲ್ಲ ಸರಿ ಮಾಡಿಸಿ, ಬೇರೆ ಬೇರೆ ಸೋರಿಕೆ ಇವೆಲ್ಲ ಇತ್ತು, ಅದನ್ನೆಲ್ಲ ರಿಪೇರಿ ಮಾಡಿಸಿ ಒಂದು ಬಾಡಿಗೆಯನ್ನು ನಾವು ಸುಮಾರು ಒಂದು ಸತಿ 300 ಇದ್ದಿದ್ದನ್ನು 500 ಮಾಡಿದ್ವಿ, 800 ಮಾಡಿದ್ವಿ, ಕಡೆಗೆ 1200, 1400 ಬಾಡಿಗೆ ಬರುವಂಥ ಮಾಡಿದ್ವಿ. ಎಲ್ಲಿ ನಾವು ಮೆಟ್ಲು ಮಾಡುವಂಥ ಸಂದರ್ಭದಲ್ಲಿ ಸುತ್ತಲೂ ಕೆಲವು ಅಂಗಡಿಗಳಿಗೆ ಹೆಚ್ಚುವರಿ ಜಾಗ ಬಂತು. ಟೆಕ್ಸಾಕ್ ಅಂತಕ್ಕಂಥ ಸಂಸ್ಥೆ ಮುಖಾಂತರ, ಅದು ಸರ್ಕಾರಿ ಸ್ವಾಮ್ಯದ ಒಂದು ಸರ್ಕಾರಿ ಅನುಮೋದಿತ ಸಂಸ್ಥೆ ಮುಖಾಂತರ ರೇಟ್ ಅನಾಲಿಸಿಸ್ ಮಾಡಿ ಆ ಹೆಚ್ಚುವರಿ ಜಾಗಕ್ಕೆ 1500 ರೂಪಾಯಿ ಬಾಡಿಗೆ ಕೊಡಬೇಕು ಹೆಚ್ಚುವರಿಯಾಗಿ ಅದು ಅಂಗಡಿಗೆ ಸೇರುವಂಥದ್ದು. ಮತ್ತು ಬೇರೆ ಈಗ ಮೆಟ್ಲು ಕೆಳಗಡೆ ಕೆಲವು ಸಣ್ಣ ಅಂಗಡಿಗಳು ಮಾಡಿದಾಗ ಅದಕ್ಕೆ 1500 ಬಾಡಿಗೆ ಮತ್ತು ಅಡ್ವಾನ್ಸ್ ಆಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ, ಅವರು ಏಜೆನ್ಸಿಯವ್ರು ಕೊಟ್ಟಿದ್ದನ್ನು. ಆದರೆ ಚುನಾವಣೆಯಲ್ಲಿ ನಾನು ಸೋತ ಮೇಲೆ ಇದು ಏನಾಯಿತು, ಏಕಾಏಕಿ ಅಲ್ಲಿ ಗೋಡೆ ಹೊಡ್ಕೊಂಡು ಅವರು ಸೇರ್ಕೊಂಡ್ಬಿಟ್ರು, ದೌರ್ಜನ್ಯವಾಗಿ ಅವ್ರಿಗೆ ಸೇರಿಕೊಂಡ್ರು. ಆಗಿದ್ದಂಥ ಶಾಸಕರು 300-400 ಜಾಸ್ತಿ ಮಾಡೋದು ಅಂತೇಳಿ ಮಾಡಿಕೊಂಡು ನಾವೇನು ಟೆಕ್ಸಾಕ್ ಸಂಸ್ಥೆ ಮುಖಾಂತರ ಮಾಡಿಸಿದ್ವಿ ಅದೆಲ್ಲ ಗಾಳಿಗೆ ಕೂರ್ಬಿಟ್ಟು ಮಾಡೋವಂಥ ಕೆಲಸ ಆಯಿತು. ಮತ್ತು ನಂತರ ಅಂಗಡಿಗಳು ಭಾಳ ವರ್ಷ ನಾವು ಕಟ್ಟಿರ್ತಕ್ಕಂಥ ಅಂಗಡಿಗಳಿಗೆ ಏನು ವಿದ್ಯುತ್ ವ್ಯವಸ್ಥೆ ಆಗಿರಲಿಲ್ಲ, ಶೆಟ್ರು ಮಾಡೋವಂಥದ್ದು ಇವೆಲ್ಲ ಆಗಿ ಅದೊಂದು ಉಳಿಕೆ ಇತ್ತು. ಅದೊಂದು ಅಷ್ಟು ಕೆಲಸ ಮಾಡೋವಂಥದ್ದಕ್ಕೆ ಸುಮಾರು 4-5 ವರ್ಷ ತೊಗೊಂಡು ಮಾಡಲಿಲ್ಲ. ನಂತರ ಅದನ್ನು ಆಕ್ಷನ್ ಮಾಡಿದ್ವಿ. ಆಕ್ಷನ್ ಮಾಡಿದ ನಂತರ ಕೂಡ ಅಡ್ವಾನ್ಸ್ ಏನು ಆಕ್ಷನ್ ಆಗಿತ್ತು ಅದರ ಹಣ ತೊಗೊಂಡ್ಕೊಳ್ದಿರ ಅಂಗಡಿಗಳನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಂಥ ಕೆಲಸ ಆಗಿದೆ, ಅಗ್ರಿಮೆಂಟ್ಸ್ ಮಾಡುವಂಥ ಕೆಲಸ ಕೂಡ ಆಗಿಲ್ಲ. ಈಗ 2023 ಚುನಾವಣೆ ಆದ ನಂತರ ನಾನು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ವಿಚಾರಿಸಿದಾಗ ಸುಮಾರು 1,60,70,00,000 ಬಾಕಿ ಇದೆ ಅಂತ ಹೇಳಿ. ನೀವು ಯೋಚನೆ ಮಾಡಬೇಕು, ಇರೋವಂಥದ್ದು 194 ಅಂಗಡಿ, 193-94 ಅಂಗಡಿ, ಒಂದು ಅಂಗಡಿ ದೇವಸ್ಥಾನ ಮಾಡಿದ್ದಾರೆ. ಸೊ 193 ಅಂಗಡಿ, 193 ಅಂಗಡಿಗಳಲ್ಲಿ ಇವತ್ತು 1200ರಿಂದ 1500 ನಿಖರವಾಗಿ ಇವತ್ತು ಮಾಹಿತಿ ಕೊಡೋಕ್ಕಾಗಿಲ್ಲ ಕೈಗೆ. ಕೆಲವು 2000 ಬಾಡಿಗೆ ಇದೆ. ಇವತ್ತಿಗೆ ನೀವು ಲೆಕ್ಕ ಮಾಡಿ, 2000 ಬಾಡಿಗೆ ಇರೋವಂಥದ್ದು 1,70,00,000 ಬಾಕಿ ಉಳಿದಿದೆ ಅಂತ ಹೇಳಿದ್ರೆ
ನಾನು ಗಲಾಟೆ ಮಾಡಿ 2 ವರ್ಷದಿಂದ ಬೀಗ ಹಾಕ್ಸಿ ಮತ್ತೊಂದು ಒತ್ತಡ ಮಾಡಿ ಈಗ 1,35,00,000 ಬಂದಿದೆ. ಈಗ ಅಂತಿಮವಾಗಿ ಇವತ್ತು ತೀರ್ಮಾನ ಮಾಡಿದ್ದೀವಿ, ನಿರ್ದಾಕ್ಷಿಣ್ಯವಾಗಿ ನಾವು ವಸೂಲಿ ಮಾಡಲೇಬೇಕಿದು. ಆಮೇಲೆ ದಾಖಲೆಗಳು, ಯಾವ ದಾಖಲೆಗಳು ಕೂಡ ಇಡುವಂಥ ಕೆಲಸ ಮಾಡಿಲ್ಲ. ನನ್ನ ಹತ್ರ ಆಗ ನಾನು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ, ಅವತ್ತಿನ ಸಂದರ್ಭದಲ್ಲಿ ಯಾರ್ಯಾರಿದ್ರು ಬಾಡಿಗೆಗೆ ಅದರದ್ದು ಕಲರ್ ಜೆರಾಕ್ಸ್ ನನ್ನ ಹತ್ರ ಇದೆ. ಇಲಾಖೆಯಲ್ಲಿ ಕೇಳಿದ್ರೆ ಅದು ರಿಜಿಸ್ಟರ್ ಇಲ್ಲ ಅಂತ ಹೇಳ್ತಾರೆ. ಈ ಮಟ್ಟಕ್ಕೆ ಇವತ್ತು ಇಲ್ಲಿ ನಿರ್ವಹಣೆ ಮಾಡುವಂಥ ಕೆಲಸ ಆಗ್ತದೆ. ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಕ್ರೀಡಾಂಗಣ ಇದೆ. ಎಲ್ಲೂ ಈ ರೀತಿ ಆದಾಯ ಬರುವಂಥದ್ದಿಲ್ಲ. 3,75,00,000 ದುಡ್ಡಿದೆ, 71 ಲಕ್ಷ ದುಡ್ಡಿದೆ. ಇಷ್ಟೆಲ್ಲ ದುಡ್ಡು ಇಟ್ಕೊಂಡು ನಾವು ಈ ಕ್ರೀಡಾಂಗಣದ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ಬಾಡಿಗೆ ಕೂಡ ಇಷ್ಟು ಬಾಡಿಗೆ 1,35,00,000 ಬಾಡಿಗೆ ಉಳಿಸ್ಕೊಡುವಂಥ ಕೆಲಸ ಆಗಿದೆ. ಅದರಿಂದ ಇವತ್ತು ಭಾಳ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅಂತಕ್ಕಂಥ ಮಾತು ಹೇಳಿದ್ದೀವಿ. ಇದಕ್ಕೆ ನೇರವಾಗಿ 10 ವರ್ಷಗಳ ಆಡಳಿತ ಮಾಡಿದಂಥ ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಹಿಂದೆ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಸ್ಟೇಡಿಯಂ ನಿರ್ವಹಣಾ ಸಮಿತಿ ಬಂದಿದ್ದು, ಅಧ್ಯಕ್ಷರು ಬಂದು ಇಒ ಇದ್ದರು, ಶಾಸಕರು ಅದರಲ್ಲಿ ಸಮಿತಿ ಸದಸ್ಯರು ಇರಲಿಲ್ಲ. ನಾನು ಒತ್ತಾಯ ಮಾಡಿ ವಿಶೇಷ ಆಹ್ವಾನಿತರು ಅಂತೇಳಿ ನಾನು ಅಲ್ಲಿ ಭಾಗವಹಿಸಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ. ನಂತರ 2013 ನಂತರ ಅಲ್ಲಿ ಏನಾಯಿತು, ಸರ್ಕಾರದಲ್ಲಿ ಶಾಸಕರನ್ನ ಅಧ್ಯಕ್ಷರನ್ನ ಮಾಡಿ ಸ್ಥಳೀಯ ಸ್ಟೇಡಿಯಂ ಸಮಿತಿ ಅಧ್ಯಕ್ಷರನ್ನ ಮಾಡಿ ಆದೇಶ ಮಾಡಿದ ಮೇಲೆ ಸ್ಥಳೀಯ ಶಾಸಕರು ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸ್ತಾರೆ. ಅಲ್ಲಿ ಏನಪ್ಪ ಅಂದರೆ, ನಾವು ಡಿಸೈನ್ ಮಾಡಿದಂಥ ಎಲ್ಲ ವ್ಯವಸ್ಥೆಗಳಲ್ಲಿ ಟಾಯ್ಲೆಟು ಮತ್ತೊಂದು ರೆಡಿ ಆದಮೇಲೆ ಆ ಟಾಯ್ಲೆಟ್ಗೆ ಒಂದು ಬೋರ್ಡ್ ಹಾಕ್ಸ್ಕೊಂಡವ್ರು ಇನಾಗ್ರೇಷನ್ ಮಾಡೋಣ. ದುಡ್ಡು ಮಾತ್ರ ₹1 ತಂದಿಲ್ಲ, ಯಾವುದೇ ದುಡ್ಡು ತರುವಂಥ ಕೆಲಸ ಮಾಡಲಿಲ್ಲ. ದೊಡ್ಡದಾಗಿ 1 ಎಕರೆ ಜಾಗ ಕೊಡಿಸ್ಬಿಟ್ಟು ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀವಿ ಅಂತ ಹೇಳಿದ್ರು. ಅಂತಾರಾಷ್ಟ್ರೀಯ ಸ್ವಿಮ್ಮಿಂಗ್ ಪೂಲು ಇಲ್ಲ, ಯಾವುದೂ ಇಲ್ಲ. 1 ಎಕರೆ ಜಾಗ ಊರಿಂದ ಆಚೆ ನಗರಸಭೆಯ ಪರಿಮಿತಿಯಿಂದ ಹೊರಗಡೆ 1 ಎಕರೆ ಜಾಗ ಕಟಮಾಚನಹಳ್ಳಿ ಗ್ರಾಮದ ಸಮೀಪ ಅಲ್ಲಿ ನಂಬರಲ್ಲಿ 1 ಎಕರೆ ಜಾಗ ಕೊಡಿಸಿದ್ದಾರೆ. ಅದು ಬಿಟ್ಟು ₹1 ಹೆಚ್ಚುವರಿ ಅನುದಾನ ಮತ್ತೊಂದು ಯಾವುದು ಸ್ಟೇಡಿಯಂಗೆ ತಂದು ಅಭಿವೃದ್ಧಿ ಮಾಡೋಂಥದ್ದು ಮಾಡಿಲ್ಲ. ಏನು ಬಾಡಿಗೆಗಳಿಂದ ಬಂದಂಥ ದುಡ್ಡಲ್ಲಿ ಅಲ್ಲಿ ಮಣ್ಣು ಹಾಕುವಂಥದ್ದು, ಅಲ್ಲೇನೋ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟು ಮತ್ತೊಂದು ಹಾಕಿದ್ದಾರೆ. ನಾನು ಹಿಂದೆ ಒಂದು ಬ್ರೆಜಿಲಲ್ಲಿ ಬಂದು ಮಾಡಿರುವಂಥ ಎಕ್ಸಸೈಸಿಂಗ್ ಎಕ್ವಿಪ್ಮೆಂಟ್ ನೋಡ್ಕೊಂಡ್ಬನ್ನಿ, ಇವತ್ತು ಯಾವ ರೀತಿ ಇದೆ. ಸ್ಟೇನ್ಲೆಸ್ ಸ್ಟೀಲ್ದು ಕೇವಲ ₹1.5 ಲಕ್ಷ ಮಾಡಿಸಿರುವಂಥದ್ದು. ಈಗ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಆ ಎಕ್ವಿಪ್ಮೆಂಟ್ಸ್ ಪರಿಸ್ಥಿತಿ ನೀವು ನೋಡ್ಕೊಂಡ್ಬನ್ನಿ. ಈ ಥರ ಎಲ್ಲ ಆಗಿದೆ. ಆಮೇಲೆ ಯಥೇಚ್ಛವಾಗಿ ಇವತ್ತು ಜಿಮ್ ಎಕ್ವಿಪ್ಮೆಂಟ್ಸು ನಮ್ಮ ಇಲಾಖೆ ಯೂತ್ ಸರ್ವಿಸಸ್ಸಿಂದ ತಂದು ಎಲ್ಲ ಡಂಪ್ ಮಾಡಿದ್ದಾರೆ. ಯಾವುದು ಪ್ಯಾಕಿಂಗ್ ಓಪನ್ ಮಾಡಿಲ್ಲ. ಆ ಪ್ಯಾಕಿಂಗ್ ಓಪನ್ ಮಾಡದೇ ಇರೋದು ಕೂಡ ಕಿಲ್ಲಿ ಬಿಡದಿರ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೆ ಈಗ ಅದನ್ನೆಲ್ಲ ತೆಗೆದು ರಿಪೇರಿ ಮಾಡಿಸಿ ಜಿಲ್ಲಾ ಒಂದು ಕ್ರೀಡಾಂಗಣದಲ್ಲಿ ಇವತ್ತು ಅದನ್ನು ಇಡಿಸ್ಬೇಕು ಅಂತ ಕೂಡ ಇವತ್ತು ತೀರ್ಮಾನ ಮಾಡಿದ್ವಿ. ಈ ರೀತಿ ಭಾಳಷ್ಟು ವ್ಯವಸ್ಥೆಗಳು, ಯಾಕಂದರೆ ನಾನು 2 ವರ್ಷದಿಂದ ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ದೆ. ಆದರೆ ಅಧಿಕಾರಿಗಳು ಬದಲಾವಣೆ ಆಗ್ತಾ ಹೋಗ್ತಾ ಇದ್ರು. ಸ್ವಲ್ಪ ಬರ್ತಾರೆ ಹೋಗ್ತಾರೆ, ಇನ್ಚಾರ್ಜ್ ಇರ್ತಾರೆ. ಸರಿಯಾದ ರೀತಿ ಅಧಿಕಾರಿಗಳು ನಮಗೆ ಇದು ಕೆಲಸ ಮಾಡುವಂಥ ಅಧಿಕಾರಿಗಳು ಸಿಕ್ಕಲಿಲ್ಲ. ಈಗ ಸರ್ಕಾರ ಏನಾಯಿತು, 2020-22ರಲ್ಲಿ ಇವತ್ತು 22ರ ಆದೇಶ, ಅದು ಕಮಿಟಿ 2000 ಇಲ್ಲಿದೆ, ಇಲ್ಲಿ ಒಂದು ಸಮಿತಿ ಬೇರೆ ಮಾಡಿದ್ದಾರೆ. ಏನು 2023 4/3/2023 ಅಂದರೆ ಹಿಂದಿನ ಸರ್ಕಾರದಲ್ಲೇ ಇದು ಜಿಲ್ಲಾ ಕ್ರೀಡಾಂಗಣ ಉಸ್ತುವಾರಿ ಸಮಿತಿ ಅಂತ ಮಾಡಿದ್ದಾರೆ. ಜಿಲ್ಲಾ ಕ್ರೀಡಾಂಗಣಗಳ ನಿರ್ವಹಣಾ ಸಮಿತಿ ಅಂತ ಮಾಡಿದ್ದಾರೆ. ಜಿಲ್ಲಾ ಕ್ರೀಡಾಂಗಣಗಳ ಉಸ್ತುವಾರಿ ಸಮಿತಿಯಲ್ಲಿ ಜಿಲ್ಲಾ ಸಚಿವರು, ಜಿಲ್ಲಾಧಿಕಾರಿಗಳು, ಉಪಾಧ್ಯಕ್ಷರು ಇರ್ತಾರೆ. ಮತ್ತು ಆ ಭಾಗದ ಯಾವ್ಯಾವ ಸ್ಟೇಡಿಯಂಗೆ ಸಂಬಂಧಪಟ್ಟಂಥ ವಿಧಾನಸಭಾ ಸದಸ್ಯರು ಮತ್ತು ವಿಧಾನ ಪರಿಷತ್ ಸದಸ್ಯರು ಬರ್ತಾರೆ, ಆ ವ್ಯಾಪ್ತಿಗೆ ಬರುವಂಥವರು. ಆಮೇಲೆ ಸ್ಥಳೀಯ ಸಂಸ್ಥೆ ಮುನ್ಸಿಪಾಲಿಟಿ ಅಧ್ಯಕ್ಷರು, ಇವರೆಲ್ಲ ಬರ್ತಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬರ್ತಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಪೊಲೀಸ್ ಅಧಿಕಾರಿ ಮತ್ತು ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ, ಇಷ್ಟು ಜನ ಸದಸ್ಯರು ಇರ್ತಾರೆ. ಜಿಲ್ಲಾಧಿಕಾರಿಗಳು ಕ್ರೀಡಾಂಗಣ ನಿರ್ವಹಣಾ ಸಮಿತಿಯಲ್ಲಿ ಇರ್ತಾರೆ. ಜಿಲ್ಲಾಧಿಕಾರಿ ಅಧ್ಯಕ್ಷರು, CEO ಸದಸ್ಯರು, SP ಅವರು ಮತ್ತು ಆ ಭಾಗಕ್ಕೆ ಬರ್ತಕ್ಕಂಥ ಸಂಬಂಧಿತ ಕ್ರೀಡಾಂಗಣ ಭೌಗೋಳಿಕ